ನಿನ್ನ ಹೆಸರೇನು? ಸ್ವಾಮಿ ನಾನಂತ ಬಿಲ್ವೇಂದ್ರ. ನಿನ್ನ ಹೆಸರು? ನಾನು ಕಾಳಿಯಪ್ಪ ಸರ್. ನಿನ್ನ ಹೆಸರು? ಜ್ಞಾನಪುರಗಾಸ. ಎಲ್ಲ ನೋಟ್ ಮಾಡ್ಕೊಂಡ ಸರ್. ಮಾರನೇ ದಿವಸ ಬಂದು ವಿಟ್ನೆಸ್ ಎಲ್ಲ ಕರೆಕ್ಟಾಗಿ ಬಂದೆ. ಅಲ್ಲಿಯೇ ಹುಚ್ಚ ಒಯ್ಬೇಕು, ಅಲ್ಲಿ ಹುಚ್ಚವೆ ಅಲ್ಲಿಯೇ ಮಲ್ಕೋಬೇಕು. ಒಂದು ಚಿಕ್ಕ ತೂತಿದೆ ಸರ್, ಅಲ್ಲಿ ಹುಚ್ಚ ಬೀಬೇಕು. ಬಿಲ್ವೇಂದ್ರ ಅನ್ನೋದು ನಮ್ಮ ಅಕ್ಕನ ಗಂಡ. ಜೈಲಿರುವಾಗ ಎಲ್ಲ ಬಿಲ್ವೇಂದ್ರ ಸುಟ್ಟಾಕ್ಬಿಟ್ರು. ಆವಾಗ ನಾವು ಜೈಲಿದ್ದೆ. ಕೂತ್ಕೊಂಡು ಎಲ್ಲರೂ ಮಲಗೋ ಜಾಗ ಒಂದ್ರ ಮೇಲೆ ಒಂದ್ರ ಮಲಗಬೇಕು. ಅಲ್ಲಿ ರೇಸಸ್ ಬಿಡ್ಬೇಕು, ಅಲ್ಲಿ ಮಲಗಬೇಕು. ಆವಾಗ ಹುಡುಗ ಚಿಕ್ಕ ಹುಡುಗ, ಅವನೇ ಹುಚ್ಚ ಬಿಟ್ಬಿಡೋದು, ಅವನೇ ಆ ಲಾಸ್ಟ್ ಮಲಗೋದು, ಹೊರಗಡೆ ಬಿಡಲ್ಲ. ಅಯ್ಯೋ ಇವನೇ ಅದಕ್ಕೆ ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತೀರಿ, ಬಿಟ್ಬಿಡ ಇವನು ಬಿಟ್ಬಿಟ್ಟು ಬೇರೆಯವನೇ ಅವ್ರನ್ನ ಕರ್ಕೊಂಡು ಬಾ ಅಂದ್ಮೇಲೆ ಐಯಂದವರಿಗೆ ಎತ್ತಿ ಇವನು ಬಟ್ಟೆ ಹಾಕಿ ಕರ್ಕೊಂಡು ಹೋದೆ ಅಂತ. ಬಿಲ್ವೇಂದ್ರ ಸರ್ಟ್ ಹಾಕಿ ಅವನ ಎತ್ತೋಗಿ ಎತ್ಕೊಂಡೋಗಿ ಸುಟ್ಟಾಕ್ಬಿಟ್ರು. ಬಿಲ್ವೇಂದ್ರನ ಬಾಮ ಇದನ್ ಮೇಲೆ, ಓ ಬಿಲ್ವೇಂದ್ರ ನಿನ್ ಬಾಮ ಇದ್ನಾ, ಸರಿ ಹಂಗಾರೆ ಇವನೊಂದು ಕೇಸ್ ಹಾಕ್ಬಿಡಪ್ಪ. ಸದಾಶಿವ ಆಯೋಗದಲ್ಲಿ ಹೆಂಗ ಅವ್ರ ನಿರೂಪಣೆ ಬಂತು, ಮೆಡಿಕಲ್ ರಿಪೋರ್ಟ್ ಬಂತಲ್ಲಪ್ಪ. 3 ದಿವಸ ಊಟ ಎಲ್ಲ ಸಾಯಿಸಿದ್ರೆ ಅನ್ಬಿಟ್ಟು ಪಕ್ಕದಲ್ಲಿ ಫೈರ್ ಮಾಡಿರೋ, ದೂರದಲ್ಲಿ ಫೈರ್ ಮಾಡಿರೋ ಡಾಕ್ಟರ್ ಗೊತ್ತಾಯ್ತಲ್ಲ. ಅದರಿಂದ ಅವ್ರಿಗೆ ಪರಿಹಾರ ಎಲ್ಲ ಸಿಕ್ಕಿತ್ತು. ಆ 8 ಜನಕ್ಕೆ ಪರಿಹಾರ ಕೊಟ್ಟಿದ್ದಲ್ಲ ಸರ್ ಸರ್ಕಾರ.